ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಡಯಟು ಮಾಡಿ ಕೂಡ. ಸೊ ಯಾಕೆ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಥವಾ ಡಯಟ್ ಮಾಡೋಕ್ಕಾಗಿಲ್ಲ, ಈಗ ಮತ್ತೆ ಯಾವ ಚಾಲೆಂಜ್ ಜೊತೆಗೆ ಮತ್ತೆ ಬಂದಿದ್ದೀನಿ ಅನ್ನೋದು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ದಯವಿಟ್ಟು ಯಾರೂ ನನ್ನನ್ನು ಬೈಕೋಬೇಡಿ, ಬೈಕೊಂಡ್ರೂ ನಾನೇನು ಮಾಡೋಕ್ಕಾಗಿಲ್ಲ, ಮಾಡೋಕ್ಕೂ ಆಗಲ್ಲ. ಸೊ ನನ್ನ ಪರಿಸ್ಥಿತಿ ಹಾಗಿತ್ತು. ಸೊ ಹಾಗಾಗಿನೇ ಒಂದು 3 ಡೇಸ್ವರೆಗೂ 3 ಡೇಸ್ 4 ಡೇಸ್ ಇದು ಮಾಡೋಕ್ಕೆ ಆಗಿಲ್ಲ ಸ್ನೇಹಿತರೆ ನನ್ನಿಂದ ಡಯಟು. ಅದರಿಂದ ಮತ್ತೆ ಏನು 72.900 ಇದ್ದೆ. ಸೊ ಅದೇ ಮತ್ತೆ ವೆಯ್ಟು ಗೈನ್ ಆಗಿದ್ದೀನಿ ಒಂದು 4-5 ಡೇಸ್ಗೆ. ಅದು ಯಾಕೆ ಏನು ಅನ್ನೋದು ಕೂಡ ಹೇಳ್ತೀನಿ. ಹಾಗೆ ಇವತ್ತು ನನ್ನ ಡೇ 1 ಡಯಟು ತುಂಬ ಸ್ಟ್ರಿಕ್ಟಾಗಿ ತೊಗೊಂಡಿದ್ದೀನಿ. ಚಾಲೆಂಜ್ನ ತುಂಬ ನಿಷ್ಠೆಯಿಂದ ತೊಗೊಂಡಿದ್ದೀನಿ. 7 ಡೇಸ್ ಚಾಲೆಂಜ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. 7 ಡೇಸು ಕಂಪ್ಲೀಟ್ ಮಾಡ್ತೀನಿ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇದೆಲ್ಲ ನಾನು ಡಯಟ್ ಮಾಡದೇ ಇರೋವಾಗ ತೊಗೊಂಡಿರೋದು ಸ್ನೇಹಿತರೆ. ನಾನು ಮನೆಗೆ ಒಂದು ಹೊಸ ಐರನ್ ಕಡಾಯಿ ಕಬ್ಬಿಣದ್ದು ತವ ತೊಗೊಂಡಿದ್ದೀನಿ. ಹಾಗೆ 7 ಲೀಟರ್ಸ್ದು ಕುಕ್ಕರು ಕೂಡ ತೊಗೊಂಡಿದ್ದೆ. ಸ್ಟೀಲ್ ಕುಕ್ಕರ್ಸ್ ಏನಾಗಿದೆ ಅಂತಂದರೆ ತಳ ಹಿಡಿತಾ ಇದೆ ಸ್ವಲ್ಪ. ಅದು 3 ಲೇಯರ್ಸ್ದು ತೊಗೋಬೇಕಿತ್ತಂತೆ. ನಾವು ಸಿಂಗಲ್ ಲೇಯರ್ದು ತೊಗೊಂಡ್ವಲ್ಲ. ಅನ್ನ ಸಾಂಬಾರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಸೂಪರಾಗಿ ಬರುತ್ತೆ. ಬಟ್ ಪಲಾವ್ ಮಾಡಿದಾಗ ತುಂಬ ಅಡ್ಗಂಟು ಬಿಟ್ಬಿಡೋದು, ತುಂಬ ಸೀದೋಗಿರೋ ವಾಸನೆ ಬರೋದು. ಸೊ ಆ ಥರ ಕಂಪ್ಲೇಂಟ್ ಆಗ್ತಾಯಿತ್ತು. ಸೊ ಸರ್ವಿಸ್ ಅವ್ರಿಗೆ ಹೇಳಿದ್ದಕ್ಕೆ ಏನು ಹೇಳಿದ್ರು ಅಂದರೆ ಆ ಒಂದು ಕಂಪ್ನಿ ಅವ್ರಿಗೆ, ಸರ್ವಿಸ್ ಮಾಡೋರಿಗೆ ಎತ್ಕೊಂಡು ಹೋಗಿ ತೋರಿಸಿದಾಗ, ಮೇಡಮ್ ಇದಿಷ್ಟಕ್ಕೆ ನೀವು ಆ ಥರ ತೊಗೋಬೇಕು ಅಂತಂದರೆ ದಯವಿಟ್ಟು ನೀವೇನು ಮಾಡಬೇಕು ಅಂತಂದರೆ 3 ಲೇಯರ್ ಇರುತ್ತೆ, 3 ಲೇಯರ್ಸ್ ಇರುವಂತಹ ಕುಕ್ಕರ್ ತೊಗೊಂಡ್ರೆ ಸ್ಟೀಲಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಕಬ್ಬಿಣದ್ದು ತವ ತೊಗೊಂಡಿದ್ದೆ. ಅದ್ರ ಜೊತೆಗೆ ಅದೇ ಈ ಬಿರಿಯಾನಿ ಅದು ಇದು ಪಲಾವ್ಗಳೆಲ್ಲ ಮಾಡೋದಕ್ಕೆ ನನಗೆ ಅಲ್ಯೂಮಿನಿಯಮ್ದೇ ಯೂಸ್ ಮಾಡಿ, ಏನೂ ಆಗಲ್ಲ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ತಂದು ಸೀಸ್ನಿಂಗ್ ಮಾಡಿ ಫಸ್ಟ್ ಟೈಮ್ ದೋಸೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸೀದೋದಂಗೆ ಆಗಿದೆ, ಅಷ್ಟು ಬಿಟ್ಟರೆ ಸೂಪರಾಗಿದೆ. ನಾವು ಸ್ವಲ್ಪ ಬಿಸಿ ಕಡಿಮೆ ಅಂದರೆ ಆ ಒಂದು ಹಬೆನ ಬಿಸಿ ತಾಪ ಕಮ್ಮಿ ಮಾಡ್ಕೊಂಡ್ರೆ ಮಾತ್ರ ಸೂಪರಾಗಿದೆ. ಕಬ್ಬಿಣದ್ದು ತುಂಬ ಒಳ್ಳೇದಲ್ವ, ಚಿಕ್ಕ ಮಕ್ಕಳು, ಪ್ರೆಗ್ನೆಂಟು, ನಾರ್ಮಲ್ ಪೀಪಲ್ಸು, ಈ ಥರ ಡಯಟ್ ಮಾಡೋರ್ಗು ಎಲ್ರಿಗೂ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿರೋಂಥ ಊಟ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಬೇಕಾಗೋಷ್ಟು ಅಂತ ಐರನ್ ಸಿಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ಸಲ ಆದ್ರೂ ಅದರಿಂದ ಬಳಸಿರೋಂಥದ್ದು ಏನಾದರೂ ತಿನ್ನಬೇಕು ಅನ್ನೋವಂಥದ್ದು ಇರುತ್ತೆ. ಸೊ ಹಾಗಾಗಿನೇ ಇನ್ನು ನಾನು ಒಂದು 3 ಡೇಸು ಇಂಗ್ಲೀಷು ಕನ್ನಡ 2 ಮಿಕ್ಸ್ ಮಾಡಿ ಹೊಡಿತಾ ಇದ್ದೀನಿ. ಒಂದು 3 ಡೇಸ್ ಔಟ್ಸೈಡ್ ಹೋಗಬೇಕಾಗಿತ್ತು ಸ್ನೇಹಿತರೆ. ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಓಡಾಡೋದು ಅದು ಇದು ಅಂತಲೇ ಸ್ವಲ್ಪ ಡಯಟ್ ಅಂತೂ ಮಾಡೋಕ್ಕೆ ಆಗಿಲ್ಲ ನನಗೆ. ಆ 3-4 ಡೇಸಲ್ಲಿ ಹೆಂಗೂ ನಾನು ವೆಯ್ಟ್ ಗೈನ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ಮತ್ತು ಹೊಸ ಕುಕ್ಕರಲ್ಲಿ ಬಿರಿಯಾನಿ ಮಾಡಿದ್ನ, ಇನ್ನು ಬಿರಿಯಾನಿ ಟೆಂಪ್ಟ್ ಆಗದಿರ ಇರ್ತೀನ. ಸೊ ಹಾಗಾಗಿನೇ ನಾನು ಬಿರಿಯಾನಿ ಕೂಡ ತಿಂದೆ. ಸೊ ಇವತ್ತಿಂದ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ಸ್ನೇಹಿತರೆ. ನಾನು ಯಾರಿಗೂ ಹೇಳಲ್ಲ ನಮ್ಮ ಒಂದು ಡಯಟ್. ನಾನು ಯಾವತ್ತೂ ಹೇಳ್ತೀನಿ, ನಿಮ್ಗಿಷ್ಟ ಆದರೆ ನೋಡ್ತಾ ಹೋಗಿ ವೀಡಿಯೋಸ್ನ. ಒಂದಷ್ಟು ನಾನು ಹೇಳ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಇವತ್ತಿಂದ 15 ಡೇಸ್ವರೆಗೂ ಯಾರೂ ನನ್ನ ಡಯಟ್ನ ಫಾಲೋ ಮಾಡಬೇಡಿ. ನಿಜ ನಾನೇ ಹೇಳ್ತಾ ಇದ್ದೀನಿ. ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 74.450 ಆಗಿದ್ದೀನಿ ಸ್ನೇಹಿತರೆ. ಇದು ಒಂದು ವಾರದಲ್ಲಿ ಆಗಿರೋದು. ಈಗ ಒಂದು 4-5 ಡೇಸ್ ಆಯ್ತಲ್ವಾ. ಸೊ ಈ 4-5 ಡೇಸಲ್ಲಿ ಹೆಚ್ಚು ಕಮ್ಮಿ 1.5 kg ಜಾಸ್ತಿ ಆಗಿದ್ದೀನಿ. 72.900 ಪ್ಲಸ್ ಇದೊಂದು 1 kg 5 ಅದೇ 1.5 kg ಹೆಚ್ಚಾಗಿದ್ದೀನಿ. ಈ 1.5 kgನ ಹೆಂಗೆ ಇಳಿಸ್ತೀನಿ ಅಂತ ನೀವೇ ನೋಡ್ತಾ ಹೋಗಿ. ಸೊ ನನಗೆ ಅದು ತುಂಬ ಟೆನ್ಷನಲ್ಲಿ ನಾನೇ ಸ್ವಲ್ಪ ಸೋಂಬಾರಿತನದಿಂದ ಹಂಗೆ ಮಾಡ್ಕೊಬಿಟ್ಟಿದ್ದೆ. ಬಟ್ ಇನ್ಮೇಲೆ ಮಾತ್ರ ಒಂದು 15 ಡೇಸ್ವರೆಗೂ ನೀವು ಯಾರೂ ನನ್ನ ಡಯಟ್ ಫಾಲೋ ಮಾಡಬೇಡಿ. ಜಸ್ಟ್ ವೀಡಿಯೋಸ್ ನೋಡ್ತಾ ಹೋಗಿ, ವೆಯ್ಟ್ ಹೆಂಗೆ ಲಾಸ್ ಆಗುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ನೋಡ್ತಾ ಹೋಗಿ. 15 ಡೇಸ್ ಆದಮೇಲೆ ನಾನೇ ಹೇಳ್ತೀನಿ, ಇವತ್ತಿಂದ ನೀವು ನನ್ನ ಡಯಟ್ ಫಾಲೋ ಮಾಡಿ, ಖಂಡಿತವಾಗ್ಲೂ ಇದಾಗುತ್ತೆ ಅಂತ. ನೀವು ಕೂಡ ತುಂಬ ಮೋಟಿವ್ ಆಗ್ತೀರಾ. ಯಾಕಂತಂದರೆ ಇದು ನನಗೆ ತುಂಬ ಮುಖ್ಯ ಆಗಿದೆ. ನನಗೆ ಪದೇ ಈ ಥರ ಬಂದು ಹೇಳೋದಕ್ಕೂ ತುಂಬ ಬೇಜಾರಾಗುತ್ತೆ. ಬಟ್ ಎಲ್ಲರೂ ಬೈತಾ ಇದ್ದಾರೆ ಕೂಡ ಮನೇಲಿ, ಬಿಟ್ಬಿಡು ಅತ್ಲಾಗೆ ಏನಕ್ಕೆ ಅಂತ. ಬಟ್ ನನಗೆ ಟಾರ್ಗೆಟ್ ಇದೆ ಸ್ನೇಹಿತರೆ, ಏನೇ ಆಗಲಿ ಸಣ್ಣ ಆಗಲೇಬೇಕು ಅಂತ. ಸೊ ಇವತ್ತಿಂದ ಕರೆಕ್ಟಾಗಿ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನನ್ನ ಒಂದು ಟಾರ್ಗೆಟು ಅಟ್ಲೀಸ್ಟ್ ಒಂದು 10-12 kgs ಆದರೂ ಕಮ್ಮಿ ಆಗಬೇಕು. ಕರೆಕ್ಟಾಗಿ 2.5 ತಿಂಗಳಿದೆ. ಈ 2.5 ತಿಂಗಳಲ್ಲಿ 10 kg ಆದರೂ ಕಮ್ಮಿ ಆಗಲೇಬೇಕು ಅಂದ್ಕೊಂಡಿದ್ದೀನಿ. 65 ದಾಟಲೇಬೇಕು. ಈಗ ನೀವೆಲ್ಲ ಅನ್ಕೋಬೋದು, ನೀನು ಹೇಳ್ದಂಗೆ ಬಿಡಮ್ಮ, ಸದ್ಯ 70 ದಾಟಕ್ಕೆ ಆಗ್ತಾಯಿಲ್ಲ ಅಂತ ನೀವೆಲ್ಲರೂ ಅನ್ಕೊತಾ ಇರ್ತೀರಾ. ಐನೋ ನೀವು ಹಂಗೆ ಅಂದರೆ ನಾನು ತುಂಬ ಜನ ಹಾಗೆ ಅನ್ಕೊತಾ ಇರ್ತಾರೆ, ಈ ಅಮ್ಮ ಬರೀ ಬಿಲ್ಡಪ್ ಕೊಡೋದೇ ಆಯಿತು, ಏನು ಮಾಡಲ್ಲ ಅಂತ. ಸೊ ನನಗೆ ಆ ಥರ ಅನಿಸಿದೆ. ಎಷ್ಟೋ ಸಲ ಬ್ರೇಕ್ ಮಾಡಿದ್ದೀನಿ. ಬಟ್ ಈ ಸಲ ನನ್ನ ನೆಕ್ಸ್ಟ್ ಮಂತ್ ಬರ್ಡೇ ಕೂಡ ಇದೆ
ಸ್ನೇಹಿತರೆ. 14th ಅಷ್ಟರೊಳಗಡೆ ನೇನು ಆಲ್ಮೋಸ್ಟ್ 1 ಮಂತು ಒನ್ ವೀಕ್ ಕೂಡ ಇಲ್ಲ ಅಲ್ವಾ. ಸೊ 1 ಮಂತ್ 1 ವೀಕ್ ಇದೆ. ಅಷ್ಟರೊಳಗಡೆ ಏನಾದರೂ ಮಾಡಿ ನಾನು ಇದು ಮಾಡಲೇಬೇಕು. ಇನ್ನು ನನ್ನ ಡಯಟ್ ಹೇಗೆಲ್ಲ ಸ್ಟಾರ್ಟ್ ಆಯಿತು ಅಂತ ಕೂಡ ಹೇಳ್ತಾ ಕೆಲವೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ಎದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗಿ ವೆಯ್ಟ್ ಚೆಕ್ ಮಾಡಿಕೊಂಡೆ. 74.450 ಇದೆ. ಅದಾದಮೇಲೆ 1 ಲೀಟರಷ್ಟು ಬಾಟ್ಲಲ್ಲಿ ತೋರಿಸಿದ್ನಲ್ವ, ಫುಲ್ ಆ್ಯಂಡ್ ಫುಲ್ ನೀರು ಕುಡ್ದಿದ್ದೀನಿ. ಅದಾದಮೇಲೆ ಇವತ್ತಿಂದ ಡಿಟಾಕ್ಸ್ ಡ್ರಿಂಕ್ನ ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಡಿಟಾಕ್ಸ್ ಡ್ರಿಂಕು, ವೆಜಿಟೇಬಲ್ ಜ್ಯೂಸು, ಅದಾದಮೇಲೆ ಬ್ರೇಕ್ಫಾಸ್ಟು ಅಥವಾ ಬ್ರಂಚ್ ಅಂತ ಕೂಡ ಅನ್ಕೋಬೋದು. ಸೊ ಆ ಥರ ಫಾಲೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತಂದರೆ, ಫಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಸೋಂಪು, 1 ಇಂಚಷ್ಟು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ದೀನಿ. ನಾವು ಯಾವ ಲೋಟದಲ್ಲಿ ಕುಡಿಬೇಕು ಅಂದ್ಕೊಂಡಿದ್ದೀವೋ ಅದರಲ್ಲಿ 1.5 ಲೋಟ ನೀರು ಹಾಕಿ ಅರ್ಧ ಗ್ಲಾಸು ಹೋಗೋ ಥರ 1 ಲೋಟ ನೀರಿರೋ ತನಕ ಕುದಿಸ್ಕೊಂಡು, ಸೊ ಅದಕ್ಕೆ ಈ ಥರ ಸ್ವಲ್ಪ ಹಾರಬೇಕು ಸ್ನೇಹಿತರೆ. ಆರಿದ ಮೇಲೆ ನೀವು 1 ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದು ಫ್ಯಾಟ್ನ ಕರಗಿಸುತ್ತೆ, ಬೆಳಗ್ಗೆ ನಮ್ಮ ಬಾಡಿಗೆ ಒಳ್ಳೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮೆಟಬಾಲಿಸಮ್ ರೇಟ್ ಅನ್ನೋದು ಚೆನ್ನಾಗಾಗುತ್ತೆ. ಡಯೆಟ್ಗೆ ವೆಯ್ಟ್ ಲಾಸ್ ಮಾಡೋರಿಗೆ ಈ ಡಿಟಾಕ್ಸ್ ಡ್ರಿಂಕ್ ಅಂತೂ ತುಂಬಾ ಒಳ್ಳೆಯದು. ಸೊ ನಾನು ಈ ಒಂದು ಡಯಟಲ್ಲಿ ಇನ್ನು ಸಣ್ಣ ಆಗೋವರೆಗೂ ನನ್ನ ಟಾರ್ಗೆಟ್ ಏನಿದೆಯೋ ಅಲ್ಲಿವರೆಗೂ ಈ ಒಂದು ಜ್ಯೂಸನ್ನ ಬಿಡಬಾರ್ದು ಅಂತಂದರೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ನಾನು ಕುಡಿಲೇಬೇಕು ಅಂತ ಅಂದ್ಕೊಂಡಿದ್ದೀನಿ, ಕುಡಿತೀನಿ ಕೂಡ. ಸೊ ಅದೇ ಹೇಳ್ತಿದ್ನಲ್ವ, ಕರೆಕ್ಟಾಗಿ 7 ಡೇಸ್ ತೊಗೊತೀನಿ ಸ್ನೇಹಿತರೆ. ಈ 7 ಡೇಸಲ್ಲಿ ನಾನು ಎಷ್ಟು ಕಡಿಮೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ 2 kgs ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಫಸ್ಟ್ ವೀಕ್ ಅಲ್ವಾ, ಸೊ 2 kgs ಅಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನೆಕ್ಸ್ಟ್ ಸಂಡೇ ಅಷ್ಟರೊಳಗಡೆ ನನ್ನ ವೆಯ್ಟ್ ಬಂದುಬಿಟ್ಟು 72.450 ಇರಬೇಕು ಅಂತ ತುಂಬ ಗಟ್ಟಿಯಾಗಿ ಅಂದ್ಕೊಂಡಿದ್ದೀನಿ. ಆಗಲೇಬೇಕು ಕೂಡ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಏನೇ ಅಡೆತಡೆ ಬಂದರೂ ಕೂಡ ನನಗೆ ಈ ಮಧ್ಯದಲ್ಲಿ ಎಲ್ಲಾದರೂ ಹೋಗೋದು ಬರೋದು ಇಂಥವು ಬಂದುಬಿಟ್ರೆ ದರಿದ್ರ ಏನೋಪ್ಪ, ಹೋಗಿ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಹೋಗಿ ಬರೋದು, ಈ ಮಧ್ಯದಲ್ಲಿ ಈ ಬ್ರೇಕ್ಗಳಾಗ್ಬಿಡೋದು, ನನಗೆ ಹೆಂಗೆ ಆಗ್ತಿದೆ ಅಂತಂದರೆ ತುಂಬ ಸೋಮಾರಿತನ ಆಗ್ಬಿಟ್ಟಿದೆ. ತುಂಬ ಇದೆ ಇಲ್ಲ ಒಂಥರ ಹೆಂಗಿರ್ತಿದ್ದೆ ಗೊತ್ತಾ, ಸ್ಟಿಚಿಂಗಲ್ಲೂ ಕೂಡ ಸಖತ್ತಾಗಿದ್ದೆ, ಏನೆಲ್ಲ ಡಿಸೈನ್ಸ್ ಮಾಡ್ತಿದ್ದೆ ಗೊತ್ತಾ. ಇವತ್ತು 1-2 ಬ್ಲೌಸ್ ನಿಮ್ಗೆ ತೋರಿಸೋದೇ ಮರ್ತೋದೆ. ತುಂಬ ಚೆನ್ನಾಗಿ ಹೊಲ್ದಿದ್ದೆ ಸ್ನೇಹಿತರೆ. ಹೈನೆಕ್ ಇಟ್ಟು ಜಿಪ್ಪಿಟ್ಟು ಹೈನೆಕ್ ಬ್ಲೌಸ್ ಹೊಲ್ದಿದ್ದೆ. ಇನ್ನೊಂದು ಪಾಟ್ ಶೇಪಲ್ಲಿ ಒಂದು ಹೊಲ್ದಿದ್ದೆ. ಕಸ್ಟಮರ್ ಸೂಪರ್ ರಿವ್ಯೂ ಕೊಟ್ಟರು, ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಮಸ್ತಾಗಿ ಕೂತಿತ್ತು ಮಾತ್ರ, ಸೂಪರಾಗಿತ್ತು. ಸೊ ಆ ಥರ ತುಂಬ ಚೆನ್ನಾಗಿ ಸ್ಟಿಚ್ ಕೂಡ ಮಾಡ್ತಾಯಿದ್ದೀನಿ. ಅದನ್ನಿನ್ನೂ ನಾನು ಎಷ್ಟು ಹಣ ಸಂಪಾದನೆ ಮಾಡಬೇಕು ಅಂತಂದರೆ ನಾನು ಹೇಳ್ತೀನಿ, ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ತಿಂಗಳಿಗೆ ಒಂದು 5-6 ಸಾವಿರ ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲಿ ಸಾಯ್ತಾಯಿದ್ದೀನಿ ಅನ್ನೋ ಥರ ಆಗ್ಬಿಟ್ಟಿದೆ. ಬೈಕೋಬೇಡಿ, ನನ್ನ ಮೇಲೆ ನನಗೆ ತುಂಬ ಕೋಪ, ಒಂಥರ ಏನೋ ಫ್ರಸ್ಟ್ರೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಇವತ್ತಿನ ವೆಜಿಟೇಬಲ್ ಜ್ಯೂಸ್ ನೋಡೋದಾದರೆ, ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಒಂದಿಷ್ಟು ಶುಂಠಿ, ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ರುಬ್ಕೊಂಡು ಶೋಧಿಸ್ಕೊಂಡು ಇದಕ್ಕೂ ಕೂಡ ಒಂದು 1/2 ಲೆಮನ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇನ್ಮೇಲೆ ನನ್ನ ಡಯಟಲ್ಲಿ ನಿಂಬೆಹಣ್ಣು ಕಂಪಲ್ಸರಿ ಒಂದಾದರೂ ಇರಬೇಕು ಅಂದ್ಕೊತಾ ಇದ್ದೀನಿ. ಇದಕ್ಕೊಂದು ಅರ್ಧ, ಜ್ಯೂಸ್ಗೊಂದು ಅರ್ಧ, ಅದೇ ಡಿಟಾಕ್ಸ್ ಡ್ರಿಂಕ್ಗೊಂದು ಅರ್ಧ ಹಾಕ್ಕೊಂಡ್ರು ಕೂಡ ಒಳ್ಳೆಯದೇ. ಇನ್ನು ಪ್ರೋಟೀನ್ ಫುಡ್ ಚೆನ್ನಾಗಿ ತೊಗೊಬೇಕು, ಗುಡ್ ಫ್ಯಾಟ್ಸು, ಫೈಬರು ಎಲ್ಲ ಇರೋ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಸೂಪರಾಗಿ ವೆಯ್ಟ್ ಲಾಸ್ ಮಾಡಲೇಬೇಕು. ಫಸ್ಟ್ 2 ವೀಕ್ಸ್ ನೀವು ಯಾರೂ ನನ್ನ ಡಯಟ್ ಫಾಲೋ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನನ್ನ ಒಂದು ರಿಸಲ್ಟೇ ನನಗೆ ಒಂದು ಇದಾಗೋ ಥರ ಇರಲಿ. ಇಷ್ಟು ಸಲ ಅಂದ್ಕೊಂಡಿರೋದೇ ಬೇರೆ. ಈ ಸಲ ಮನೇಲೂ ಕೂಡ ತುಂಬ ಬೈತಾ ಇದ್ದಾರೆ ನನಗೆ. ತುಂಬ ಜನ ಕೂಡ ಇದು ಮಾಡ್ತಾ ಇದ್ದಾರೆ, ಏನು 74 kgಗೆಲ್ಲ ಈ ರೇಂಜ್ಗೆ ಬಾಡಿ ಶೇಮಿಂಗ್ ಮಾಡ್ತಾರೆ ಅಂತ ಆಲ್ರೆಡಿ ಮಾಡ್ತಾ ಇದ್ದಾರೆ. ಬಟ್ ನಾನು ಅಂದ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗಲೇಬೇಕು. ಅಟ್ಲೀಸ್ಟ್ ನನ್ನ ಒಂದು ಬರ್ಡೇ ಅಷ್ಟರೊಳಗಡೆ, ಜುಲೈ 14th ಅಲ್ವಾ ಬರ್ಡೇ, ಜುಲೈ 14th ಅಷ್ಟರೊಳಗಡೆ 69 ಅಂತೂ ಕ್ರಾಸ್ ಆಗಿಬಿಡ್ಬೇಕು ಅಂದ್ಕೊಂಡಿದ್ದೀನಿ. 69 ಕ್ರಾಸ್ ಆಗಿ 68 ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ಏನೇ ಆಗಲಿ ತುಂಬ ಸ್ಟ್ರಿಕ್ಟಾಗಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮನಸ್ಸಂತೂ ತುಂಬ 2 ಡೇಸಿಂದ ತುಂಬ ಅಪಹರಿಸ್ತಾ ಇದೆ. ಹೆಂಗೆ ಅಂತಂದರೆ ಡಯಟ್ ಮಾಡಲೇಬೇಕು, ಏನಾದರೂ ಆಗಲಿ ಮಾಡಲೇಬೇಕು ಅಂತ ಇವತ್ತು ಅಷ್ಟೇ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ಸ್ನೇಹಿತರೆ. ಪ್ರಾಮಿಸ್ ಸೂಪರಾಗಿ ಮಾಡಿದ್ದೀನಿ ಡಯಟು. ನನ್ನ ಮೇಲೆ ನನಗೆ ಒಂದು ಕಾನ್ಫಿಡೆಂಟ್ ಬಂದಿದೆ, ಅದು ಮತ್ತೆ ಡ್ರಾಪ್ ಆಗಬಾರ್ದು. ನಾನು ನಿಜ ಹಣ್ಣು ತಿಂದಿದ್ದೆ ಅಂತಲೂ ಅಂದಿಲ್ಲ ಸ್ನೇಹಿತರೆ. ಅವತ್ತಿಗೊಂದು 150 ಗ್ರಾಮ್ಸೇ ಜಾಸ್ತಿ ಆಗಿದ್ದೆ.
ಎಷ್ಟಾಗಿದ್ದೆ ಗೊತ್ತಾ, 73.150 ಏನೋ ಅಷ್ಟೇ ಆಗಿದ್ದಿದ್ದು ನಾನು. ಅಯ್ಯೋ 72.900 ಆಗಿದ್ನಲ್ವ. ನಾನು ಹಲ್ಸಿನಣ್ಣು ತಿಂದಿದ್ದಕ್ಕೆ ಒಂದು 200 ಗ್ರಾಮ್ಸ್ ಅಷ್ಟೇ ಜಾಸ್ತಿ ಆಗಿದ್ದೆ. ಮತ್ತು ಹೇಳಿದ್ನಲ್ವ ಅದು ಇದು ಎಲ್ಲೋ ಹೋಗಿ ಬಂದಿದ್ದಕ್ಕೆ ಮತ್ತೆ ಸಿಕ್ಕಾಪಟ್ಟೆ ವೆಯ್ಟ್ ಜಾಸ್ತಿ ಆಗೋಯ್ತು. ಅದರಲ್ಲಿ ನಾನು ಕೂಡ ಫುಡ್ಡಿ ಚೆನ್ನಾಗಿ ತಿಂದ್ಬಿಟ್ಟೆ, ಬಿರಿಯಾನಿ ಅಂತೆ ಅವಂತೆ ಇವಂತೆ ಅಂತ. ಬಟ್ ಇವತ್ತಿಂದ 1 ವೀಕ್ವರೆಗೂ ಆದಷ್ಟು ವೈಟ್ ಐಟಮ್ಸ್, ರೈಸ್ ಐಟಮ್ಸ್ ಅಂತೂ ಫುಲ್ ಆ್ಯಂಡ್ ಫುಲ್ ತೊಗೊಳ್ಳೇಬಾರ್ದು ಅಂದ್ಕೊಂಡಿದ್ದೀನಿ. ರೈಸ್ ಐಟಮ್ ತೊಗೋಬಾರ್ದು, ನೋ ಶುಗರ್ ತೊಗೋಬಾರ್ದು, ಎಣ್ಣೆಲಿ ಕರೆದಿರೋಂಥ ಐಟಮ್ಸ್ ಯಾವುದೂ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಜ್ಯೂಸನ್ನ ಸೋದಿಸ್ಕೊಂಡು ಅದಕ್ಕೆ ಸಬ್ಜಾ ಸೀಡ್ಸ್ ನೆನೆಸಿದ್ದೆ, ಸೊ ಅದನ್ನು ಹಾಕ್ಕೊಂಡು ವೆಜಿಟೇಬಲ್ ಜ್ಯೂಸ್ ಕುಡಿದೆ. ಒಂದೇ ಸಲ ಊಟ ತೊಗೊತಾ ಇದ್ದೀನಿ ಸ್ನೇಹಿತರೆ. ನನಗೆ ಈ ಜ್ಯೂಸು ನೀರು ಕೂಡ ಇವತ್ತು ಇಷ್ಟು ದಿನ ನಾನು 2 ಲೀಟ್ರ್ ಮೇಲೆ ಹೋಗ್ತಾನೆ ಇರಲಿಲ್ಲ, ಜ್ಯೂಸು ಅದು ಇದು ಎಲ್ಲ ಸೇರಿ ಕೂಡ. ಬಟ್ ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇವತ್ತು ಕರೆಕ್ಟಾಗಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ 3 ಬಾಟ್ಲ್ ತೊಗೊಂಡಿದ್ದೀನಿ. ಒಂದು ನಿಮಗೇನು ತೋರಿಸ್ದೆ ಅದರಲ್ಲಿ 3 ಬಾಟ್ಲ್ ನೀರು ತೊಗೊಂಡಿದ್ದೀನಿ, ಒಂದು ಇದು ಬ್ಲ್ಯಾಕ್ ಕಾಫಿ ಕೂಡ ತೊಗೊಂಡಿದ್ದೀನಿ, ಒಂದು ಲೋಟ ವೆಜಿಟೇಬಲ್ ಜ್ಯೂಸ್ ತೊಗೊಂಡಿದ್ದೀನಿ, ಅದಕ್ಕೆ ಮುಂಚೆ ಡಿಟಾಕ್ಸ್ ಡ್ರಿಂಕು ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ 3.5 ಲೀಟ್ರ್ ಕ್ರಾಸ್ ಮಾಡಿದ್ದೀನಿ ನಾನು. ತುಂಬ ಖುಷಿ ಇದೆ. ನೋಡೋಣ, ನಾಳೆ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಹೇಗೆ ಏನು ಅಂತ. ಸೊ ಈ 1.5 kg ಏನು ಹೆಚ್ಚಾಗಿದ್ದೀನಿ ಅದು ನನಗೆ ಬೇಗ ಲಾಸ್ ಆಗುತ್ತೆ ಅನ್ನೋ ಹೋಪ್ ಇದೆ. ವಿತಿನ್ 1 ವೀಕ್ ಒಳಗಡೆನೆ ಈ 1.5 kg ಪ್ಲಸ್ ಅದ್ರ ಜೊತೆಗೆ ನಾನು ಅಂದ್ಕೊಂಡಿರೋದು 2 kgs. ಏನೇ ಆಗಲಿ ಒಂದು ವೀಕಲ್ಲಿ 2 ಡೇಸ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 72.450 ನೋಡಲೇಬೇಕು. ದಿನ ವೆಯ್ಟ್ ತೋರಿಸ್ತೀನಿ, ದಿನ ಏನೆಲ್ಲ ತೊಗೊತಾ ಇದ್ದೀನಿ, ನಾನು ಆ್ಯಸ್ ಯೂಶ್ವಲ್ ಹೇಗೆಲ್ಲ ಮಾಡ್ತೀನೋ ಪ್ರತಿಯೊಂದೂ ಇದು ಮಾಡ್ತೀನಿ ಸ್ನೇಹಿತರೆ. ಈ ಮಧ್ಯದಲ್ಲಿ ಒಂದೇ ಒಂದು ಮ್ಯಾಂಗೋ ತಿಂದೆ ಊಟ ಆದಮೇಲೆ. ಅದು ಸಡನ್ನಾಗಿ ನನ್ನ ಮಗ ತಂದುಕೊಟ್ಬಿಟ್ಟ, ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. 1 ಪೀಸ್ ಅಷ್ಟೇ ತೊಗೊಂಡಿರೋದು. ಇನ್ನೊಂದು ಕ್ಯಾಲೋರಿ ಡೆಫಿಸಿಟ್ ಒಳಗಡೆ ಇರಬೇಕು. ಇಷ್ಟು ತುಂಬ ಕಾನ್ಫಿಡೆಂಟಾಗಿ ತುಂಬ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ರಾಗಿ ಮುದ್ದೆ ಮಾಡಿದ್ದೆ ಸ್ನೇಹಿತರೆ. ರಾಗಿ ಮುದ್ದೆ ತುಂಬ ಚೆನ್ನಾಗಿತ್ತು ಇವತ್ತು. ಚಿಕನ್ ಗ್ರೇವಿ ವಿತ್ ರಾಗಿ ಮುದ್ದೆ ಒಂದೇ ಟೈಮ್ ಊಟ ಮಾಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ ನಾನು ಹೇಳಿಲ್ವಾ, ನೀರು ಅಂದುಬಿಟ್ಟು ನಾವು ತಿನ್ನೋ ಪ್ರತಿಯೊಂದು ಫುಡ್ಡು, ಕುಡಿಯೋ ಪ್ರತಿಯೊಂದು ಜ್ಯೂಸು, ಕುಡಿಯೋವಂಥದ್ದು ಟೀಗಳು, ಕಾಫಿಗಳು ಎಲ್ಲದರಲ್ಲೂ ಕ್ಯಾಲೋರೀಸ್ ಇರುತ್ತೆ. ಸೊ ನಾನು ಒಂದು ಮುದ್ದೆ, ಸ್ವಲ್ಪ ಚಿಕನ್ ತೊಗೊಂಡಿದ್ದೆ, ಒಂದು 4 ಪೀಸಷ್ಟು ಸೌತೆಕಾಯಿ ತೊಗೊಂಡಿದ್ದೆ. ಇಷ್ಟು ತೊಗೊಂಡ್ಮೇಲೆ ಒಂದು ಮಾವಿನಕಾಯಿ ಪೀಸ್ ತೊಗೊಂಡಿದ್ದೆ. ಅದಾದಮೇಲೆ ಒಂದೇ ಒಂದು ಮೊಟ್ಟೆದು ಆಮ್ಲೆಟ್ ಥರ ಕೊಟ್ಟಿದ್ರು ಫ್ರೆಂಡ್, ಅವ್ರದ್ದು ಅದೊಂದು. ಇಷ್ಟೇ ತೊಗೊಂಡಿದ್ದು ನಾನು ಫುಡ್ಡು. ಇನ್ನು ಅದಾದಮೇಲೆ ಬ್ಲ್ಯಾಕ್ ಕಾಫಿ ತೊಗೊಂಡು ನನ್ನ ಅಂದರೆ ಹೊಟ್ಟೆ ತುಂಬ್ದಂಗೆ ಇತ್ತು, ಹಿಂದಿಂದನೇ ಕುಡಿತಾನೆ ಇದ್ನಲ್ವ ನೀರು. ಸೊ ಹಾಗಾಗಿ ನನಗಿನ್ನೇನು ಬೇಡ ಅನ್ನಿಸ್ತು. ಸೊ ಹಾಗಾಗಿ ಸುಮ್ಮನೆ ಬ್ಲ್ಯಾಕ್ ಕಾಫಿ ತೊಗೊಂಡು ಸುಮ್ಮನೆ ಆಗಿದ್ದೀನಿ. ಒಂದೇ ದಿನದಲ್ಲಿ ತೂಕ ಕಡಿಮೆ ಆಗೋಗುತ್ತಾ ಅಂತಲ್ಲ, ನನಗಿವತ್ತು ಇಷ್ಟೇ ಸಾಕು ಅನ್ನಿಸ್ತು. ಸೊ ಹಾಗಾಗಿನೇ ನಾನು ತೊಗೊಳ್ತಾ ಇಲ್ಲ. ಓಕೆನಾ. ನಾಳೆಯಿಂದ ಪ್ರತಿಯೊಂದು ಫುಡ್ಡಲ್ಲೂ ಪ್ರೋಟೀನು, ಫೈಬರು, ಆಮೇಲೆ ಕಾರ್ಬೋಹೈಡ್ರೇಟ್ಸು ತಕ್ಕನಂಗೆ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಇರೋ ಥರ. ಅದಾದಮೇಲೆ ಇದು ಗುಡ್ ಫ್ಯಾಟ್ಸು ಇಷ್ಟು ಇರೋ ಥರ ನೋಡಿಕೊಂಡು ಕಂಪಲ್ಸರಿ ಡಯಟನ್ನು ಸೂಪರಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ವಿಡಿಯೋ ನನಗೆ ಹಾಕೋದಕ್ಕೆ ತುಂಬ ಅಂಜಿಕೆ ಇತ್ತು. ಬಟ್ ಇಲ್ಲ, ಹಿಂಗೆ ಇದ್ದರೆ ಆಗಲ್ಲ, ಏನಾದರೂ ಆಗಲಿ ನಂತರ ಇರೋರ್ಗೆ ಅರ್ಥ ಆಗೇ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಮಾಡಿದ್ದೀನಿ ಸ್ನೇಹಿತರೆ. ಈ 7 ಡೇಸ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. 7 ಡೇಸ್ ನನ್ನ ಟಾರ್ಗೆಟ್ ರೀಚ್ ಆಗಬೇಕು. 2 ವೀಕ್ಸ್ ಆದಮೇಲೆ ನೀವು ನನ್ನ ಡಯಟ್ ಫಾಲೋ ಮಾಡಬೇಕು. ಸೊ ಆ ಥರ ಮಾಡಿಸ್ಕೊತೀನಿ. ನಾನು ಬೇಷ್ ಅನ್ನಿಸ್ಕೋಬೇಕು, ನನಗೆ ನನ್ನ ಮೇಲೆ ಸ್ಯಾಟಿಸ್ಫೈ ಆಗಬೇಕು. ಓಕೆ, ನೀನು ಕರೆಕ್ಟಾಗಿ ಮಾಡಿದ್ಯಾ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಈ 15 ಡೇಸ್ ಕರೆಕ್ಟ್ ಮಾಡ್ಕೊಬಿಟ್ರೆ ನನ್ನ ವೆಯ್ಟ್ನ. ಸೊ ಅದಾದಮೇಲೆ ನಾನು ಆಟೋಮೆಟಿಕ್ಲಿ ನನ್ನ ಹಳೆ ಡಯಟ್ಗಂತೂ ಬಂದ್ಬಿಡ್ತೀನಿ ಸ್ನೇಹಿತರೆ. ಏನೇ ಆಗಲಿ ಬಿಡಬಾರ್ದು ಅಂತ ಖಂಡಿತವಾಗಿ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಕೂಡ ನಗ್ತಾಯಿದ್ರು ಮನೆಯಲ್ಲಿ, ಓ ಆಯಿತು ಬಿಡು ಅಂತ. ಇಲ್ಲಿ ಇಬ್ಬರಿಗೆ ಬೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಇದೆರಡು ನನಗಲ್ಲ, ನಮ್ಮ ಮನೆಯವ್ರಿಗೆ ಇನ್ನೊಬ್ಬರಿಗೆ. ಸೊ ನಾನು ಹಾಕ್ಕೊಂಡಿಲ್ಲ. ನೋ ಶುಗರ್ ತೊಗೊತಾ ಇಲ್ಲ ಸ್ನೇಹಿತರೆ. ಇವಾಗ ಏನೇ ಆಗಲಿ ಶುಗರ್ ತೊಗೊಳ್ಳೇಬಾರ್ದು ಅಂದ್ಕೊಂಡೇ ಇದ್ದೀನಿ. ಸೊ ಹಾಗಾಗಿ ನೋಡೋಣ, ನಾಳೆ ಒಳ್ಳೆ ರಿಸಲ್ಟ್ ಜೊತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.